ಹಾಯ್, ಹೆಲೋ, ನಮಸ್ತೆ. ಹೇಗಿದ್ದೀರಾ ಎಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ನಾನು ನಫ್ರತ್ಕ ಸರ್ಬತ್ ಮಾಡಿ ತೋರಿಸ್ತಾ ಇದ್ದೀನಿ. ನಫ್ರತ್ಕ ಸರ್ಬತ್ ಮತ್ತು ಅದರ ಜೊತೆಗೆ ಒಂದು ಹೆಲ್ತಿ ಆದಂಥ ಜ್ಯೂಸ್ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಬಿಸಿಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಸುಲಭವಾಗಿ ಮಾಡುವಂಥ ರೆಸಿಪೀಸ್ ಎರಡು ರೆಸಿಪಿ ಕೂಡ ತುಂಬಾ ಸುಲಭ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನೀವೆಲ್ಲರೂ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಒಂದು ಆ್ಯಪಲ್ ಸಿಪ್ಪೆ ತೆಗೆದು ಅದು ಗ್ರೇಟರಲ್ಲಿ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಆ್ಯಪಲ್ ತಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತಗೋಬಹುದು. ಆಮೇಲೆ ಸ್ವಲ್ಪ ಕಸ್ಕಸ್ ಉಂಟಲ್ಲ, ಅದು ನೀರಲ್ಲಿ ನೆನೆಸ್ಕೊಂಡು, ಅದು ಸ್ವಲ್ಪ ಅಂದರೆ ಸಬ್ಜಾ ಸೀಡ್ ಉಂಟಲ್ಲ, ಅದು ನೀರಲ್ಲಿ ನೆನೆಸ್ಕೊಂಡು ಅದು ಎಷ್ಟು ಬೇಕು ಬೇಕಾದಷ್ಟು ನೋಡಿಕೊಂಡು ಹಾಕಿ. ಒಂದು 2-3 ಸ್ಪೂನ್ ಈ ಥರ ಎಲ್ಲ ಬೇಕಾಗ್ಬೋದು, ಅಥವಾ ಒಂದು 4 ಸ್ಪೂನ್ ಈ ಥರ ಎಲ್ಲ ಬೇಕಾಗ್ಬೋದು. ಆನಂತರ ಸಿಹಿಗೆ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ಹಾಕುವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅದರ ಬದಲಿಗೆ ನಮಗೆ ಸಿಹಿಗೆ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ಸಕ್ಕರೆ ಹಾಕಿದ್ರಾಯ್ತು. ಆನಂತರ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಹಾಲು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಲ್ಕ್ ಮೇಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಆನಂತರ ಇದಕ್ಕೆ ಬೇಕಾದಷ್ಟು ನೀರು ಮತ್ತು ಹಾಲು ಹಾಕಿ ಇದು ಮಿಕ್ಸ್ ಮಾಡಿದ್ರಾಯ್ತು. ಹಾಲು ಹಾಕ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸು ಹಾಕ್ತಾ ಇದ್ದೀನಿ. ಆಮೇಲೆ ನೀರು ಹಾಕುವಾಗ ಕೋಲ್ಡ್ ನೀರೇ ಹಾಕಿದ್ರಾಯ್ತು. ನೀರು ಹಾಕುವಾಗ ನಾವು ಜಾಸ್ತಿ ನೀರು ಬೇಡ, ಅಂದರೆ ಹಾಲು ಕಮ್ಮಿ ನೀರು ಜಾಸ್ತಿ ಆ ಥರ ಬೇಡ. ಹಾಲು ಬೇಕಿದ್ದಕ್ಕೆ ನೋಡಿಕೊಂಡು ನಮಗೆ ಸರ್ಬತ್ ಎಷ್ಟು ಬೇಕೋ ಅದಕ್ಕೆ ಬೇಕಾದಷ್ಟು ಹಾಲು ಮತ್ತು ನೀರು ಹಾಕಿ ಸಿಹಿ ಎಲ್ಲ ಕರೆಕ್ಟಾಗಿ ಮಾಡಿಕೊಡಿ. ನೋಡಿ, ಇಲ್ಲ ನಮ್ಮ ನಫ್ರತ್ ಕ ಸರ್ಬತ್ ಇಲ್ಲಿ ರೆಡಿ ಆಯಿತು. ತುಂಬಾ ಸುಲಭ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ದೇವೆ ಅಂತ. ತುಂಬಾ ಸುಲಭ, ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆ. ಇವಾಗಿನ ಬಿಸಿಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಮನೇಲಿ ಏನಾದರೂ ಫಂಕ್ಷನ್ನಲ್ಲಿದ್ದರೆ ನೆಂಟರೆಲ್ಲ ಬರುವಾಗ ಮಾಡಲಿಕ್ಕೆ ಒಳ್ಳೆಯದು. ಅಂದರೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ತುಂಬಾ ಸುಲಭ, ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆ. ನಾನು ಹೇಳ್ದಾಗೆ ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇನ್ನು ನಮಗೆ ಜ್ಯೂಸ್ ರೆಸಿಪಿ ನೋಡುವ. ಜ್ಯೂಸ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಖರ್ಜೂರ, ವಾಲ್ನಟ್ ಇಷ್ಟು ತಗೊಂಡಿದ್ದೀನಿ. ಒಂದು ಬಾಳೆಹಣ್ಣು ಕೂಡ ಬೇಕು. ಇದು ವಾಲ್ನಟ್ ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಖರ್ಜೂರ ಮತ್ತು ಗೋಡಂಬಿ ಇಷ್ಟು ಸಾಕಾಗುತ್ತೆ. ಮತ್ತು ಬಾಳೆಹಣ್ಣು, ಒಂದು ಬಾಳೆಹಣ್ಣು ಹಾಕಿದ್ರೆ ಆಯಿತು. ಇದು ಜ್ಯೂಸ್ ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಬೇಕಾದರೆ ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಜಾಸ್ತಿ ತಗೊಂಡ್ರೆ ಆಯಿತು. ನಾನಿಲ್ಲಿ ಒಂದು ಬಾಳೆಹಣ್ಣು ತಗೊಂಡಿದ್ದೇನೆ. ಮತ್ತು ವಾಲ್ನಟ್ ನಾನು ಹೇಳ್ದಾಗೆ ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಇದು ಮಾತ್ರ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇನ್ನು ಗೋಡಂಬಿ ಇಲ್ಲ ಅಂದ್ರೂ ಮಾಡ್ಬೋದು. ಅಂದರೆ ಡೇಟ್ಸ್ ಮತ್ತು ಬಾಳೆಹಣ್ಣು, ಹಾಲು, ಇದು ಮೂರು ಹಾಕಿ ಮಾಡಿದರೂ ಚೆನ್ನಾಗಿರುತ್ತೆ. ಇನ್ನು ನಟ್ಸ್ ಎಲ್ಲ ಹಾಕಿ ಮಾಡುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ಬಾಳೆಹಣ್ಣು ಹಾಕಿದ್ದೇನೆ, ಅದರ ಜೊತೆಗೆ ಸ್ವಲ್ಪ ಹಾಲು ಹಾಕುವ. ಹಾಲು ಈ ಟೈಮಲ್ಲಿ ಜಾಸ್ತಿ ಹಾಲು ಹಾಕೋದು ಬೇಡ. ಸ್ವಲ್ಪ ಹಾಲು ಹಾಕಿ ಫಸ್ಟ್ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅದು ಸ್ವಲ್ಪ ಗ್ರೈಂಡ್ ಆಗುತ್ತಲ್ಲ, ಆನಂತರ ಬೇಕಾದಷ್ಟು ಹಾಲು ಹಾಕಿ ಮತ್ತೆ ಇದು ಗ್ರೈಂಡ್ ಮಾಡಿದ್ರಾಯ್ತು. ಜಾಸ್ತಿ ತೆಳುವಾಗಿ ಮಾಡೋದು ಬೇಡ. ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಬೋದು. ನೋಡಿ, ಇಷ್ಟು ಗಟ್ಟಿಯಲ್ಲಿ ಮಾಡಿದ್ದೇನೆ. ನಾವು ನಾರ್ಮಲಾಗಿ ಚಿಕ್ಕು ಶೇಕ್, ಶಾರ್ಜಾ ಶೇಕ್ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಅಷ್ಟು ಗಟ್ಟಿಯಲ್ಲಿ ಮಾಡಿದ್ರಾಯ್ತು. ಮೇಲ್ಗಡೆ ಸ್ವಲ್ಪ ಪಿಸ್ತಾ ಹಾಕಿದ್ದೇನೆ. ಸಕ್ಕರೆ ಏನೂ ಹಾಕಿಲ್ಲ, ಸಕ್ಕರೆ ಬೇಕಂತಿಲ್ಲ. ನಾವು ಇದು ಡೇಟ್ಸ್ ಹಾಕಿದ್ದಲ್ಲ, ಅದರ ಸಿಹಿ ಇರುತ್ತೆ. ಎಕ್ಸ್ಟ್ರಾ ಬೇಕಾದರೆ ಮಾತ್ರ ನೋಡಿಕೊಂಡು ಹಾಕಿದ್ರಾಯ್ತು, ಬೇಕಂತಿಲ್ಲ. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆ. ಹೆಲ್ತಿ ಆದಂಥ ಜ್ಯೂಸ್ ಇದು. ಇದು ಮಕ್ಕಳಿಗೂ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿದರೆ ಖಂಡಿತವಾಗಿ ಇದು ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಮಾಡಿ ನೋಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.